ಮುರಳೀಧರ್ ಅವರೇ, ಬಹುಕಾಲದ ಸ್ನೇಹಿತರಾದ ಚಂದ್ರಶೇಖರ್ ಅವರೇ ಮತ್ತು ಮಂಜುನಾಥ್ ಅವರೇ, ಹಿರಿಯ ಸಾಹಿತಿಗಳು ಆದಂಥ ಶ್ರೀ ಸತ್ಯನಾರಾಯಣ ಅವರೇ, ಮಹೇಶ್ ಕುಮಾರ್, ಎಲ್ಲರೂ ಜೊತೆಗೆ ಇಲ್ಲಿ ಸೇರಿರ್ತಕ್ಕಂಥ ಶಿಕ್ಷಣಾಸಕ್ತ ಬಂಧುಗಳೇ, ಇದೇ ತಾನೇ ಅಜೀಮ್ ಪ್ರೇಮ್ಜಿ ಸಂಸ್ಥೆ ಮಾಡ್ತಾ ಇರೋ ಕೆಲವು ಕೆಲಸಗಳ ಒಂದು ಪಕ್ಷಿ ನೋಟವನ್ನು ನೀಡಿದರು. ಇದು ಎಷ್ಟು ಮುಖ್ಯ ಅಂತ ನಾನು ಯೋಚನೆ ಮಾಡ್ತೀನಿ. ಯಾಕೆಂದರೆ ಇವತ್ತು ಕರ್ನಾಟಕದಲ್ಲಿ ಶಿಕ್ಷಣಕ್ಕೋಸ್ಕರವಾಗಿ, ಶಿಕ್ಷಣಾಸಕ್ತನಾಗಿ, ಶಿಕ್ಷಣಕ್ಕಾಗಿ ಶಿಕ್ಷಣದಿಂದ ಬದಲಾವಣೆ ಸಾಧ್ಯ, ಎಜುಕೇಷನ್ ಇಸ್ ದ ಪೆನಾಷಿಯಾ ಅಂತ ಹೇಳುವಂಥ ಮಾತು ವಿವೇಕಾನಂದ ಹೇಳ್ತಾರೆ. ಸೊ ಶಿಕ್ಷಣದಿಂದ ಬದಲಾವಣೆ ಸಾಧ್ಯ, ಶಿಕ್ಷಣದಿಂದ ನಮ್ಮ ದೇಶ ಕಟ್ಟೋದಕ್ಕೆ ಸಾಧ್ಯ ಅನ್ನೋ ನಂಬಿಕೆ ಇಂದ ಅಪಾರವಾದಂಥ ತಮ್ಮ ಸಂಪತ್ತನ್ನು ವಿನಿಯೋಗಿಸಿ ಮಾಡ್ತಾ ಇರತಕ್ಕಂಥ ಅಜೀಮ್ ಪ್ರೇಮ್ಜಿ ಸಂಸ್ಥೆ, ಅದರ ಸಂಸ್ಥಾಪಕರು ವಂದನಾರ್ಹರು. ಎಷ್ಟೋ ಸರ್ತಿ ನಮ್ಮ ನಡುವೆ ಬಹಳ ಒಳ್ಳೆಯ ಕೆಲಸ ಮಾಡೋದನ್ನ ತಣ್ಣಗೆ ಗುರುತಿಸೋದೊಂದು ರೂಢಿ. ಅದರ ಬಗ್ಗೆ ಬಹಳ ಕೋಲ್ಡ್ ಆಗಿರ್ತೀವಿ, ಯಾಕೆ ಗೊತ್ತಿಲ್ಲ. ಹಾಗಿರೋದು ಒಂದು ಸಂಪ್ರದಾಯವೋ ಅಥವಾ ಅದು ಅವನ ಅಗಾಧತೆ ನೋಡಿ ನಿಬ್ಬೆರಗಾಗಿ ಹಾಗಾಗಿದೆಯೋ ಅದು ಏನೂ ಅಂತ ಗೊತ್ತಿಲ್ಲ. ಎಷ್ಟೋ ಸರ್ತಿ ಹೇಗಾಗುತ್ತೆ ಅಂದರೆ, ಒಂದು ಕತೆ, ಚಿಕ್ಕದೊಂದು ಕತೆ ಹೇಳಿ ಆಮೇಲೆ ವಿಷಯಕ್ಕೆ ಬರ್ತೇನೆ. ಒಬ್ಬಾತ ಹೇಳಿದಂತೆ, ನನ್ನ ಹತ್ರ ಒಂದು ವಿಶೇಷವಾದ ನಾಯಿದೆ, ಅದರ ಶಕ್ತಿಯನ್ನು ನೀವು ನೋಡೋದಕ್ಕೆ ಇಂಥ ಕೆರೆಗಳಲ್ಲಿ ಬಂದು ಸೇರಿ ಅವನು ತೋರಿಸ್ತಲ್ಲ. ಅಂಥ ಅದ್ಭುತವಾದ ನಾಯಿ ಅಂದರೆ ಅದು ನೀರಿನ ಮೇಲೆ ನಡ್ಕೊಂಡು ಬಂತು. ತುಂಬ ಜನ ನೋಡಿದವ್ರು ಹೇಳಿದ್ರಂತೆ, ಅಯ್ಯೋ ಪಾಪ, ಇದಕ್ಕೆ ಈಜೋಕ್ಕೆ ಬರಲ್ಲ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದೆ. ಈ ನಾಯಿಗೆ ಈಜೋಕ್ಕೆ ಬರಲ್ಲ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದೆ ಅಂದರೆ ಯಾವುದೋ ಒಂದು ವಿಶೇಷ ಇದ್ದಿದ್ದನ್ನು ನಾವು ಯಾಕೋ ಗುರುತಿಸೋದು. ನಮ್ಮ ನಡುವೆ ಅಂಥ ಒಂದು ಬಗೆಯ ಒಳ್ಳೆಯದನ್ನು ಕಂಡರೂ ನಂಬಲಾರದ ಅಥವಾ ಕಂಡರೂ ಅದನ್ನು ಮೆಚ್ಚಿಕೊಳ್ಳದ ಒಂದು ಮನೋಧರ್ಮ ನಮ್ಮಲ್ಲಿದೆ. ಅಂಥ ಒಂದು ಸಂದರ್ಭದಲ್ಲಿ ಶಿಕ್ಷಣವೂ ಕೂಡ, ಶಿಕ್ಷಣ ವ್ಯವಸ್ಥೆಯೂ ಕೂಡ ಇದನ್ನೇ ರೂಪಿಸುತ್ತೆ. ನಮ್ಮ ಸ್ನೇಹಿತರಾದ ಚಂದ್ರಶೇಖರ್ ಅವರು ಸರ್ಕಾರಿ ವ್ಯವಸ್ಥೆಯ ಒಳಗಡೆ ಇದ್ದು ಕೂಡ ಅವರು ಆ ವ್ಯವಸ್ಥೆಯ ಮಿತಿಗಳನ್ನು ಮೀರಿ ಹೇಗೆ ಮಕ್ಕಳಿಗೆ ಸಹಾಯ ಮಾಡ್ಬೋದು ಅನ್ನೋದನ್ನು ತಾವು ಮನೋವಿಜ್ಞಾನವನ್ನು ಓದಿದ ವಿದ್ಯಾರ್ಥಿಯಾಗಿ ಇಟ್ಕೊಂಡು ಬಳಸಿ ಪ್ರಯತ್ನ ಪಟ್ಟರು. ನಾನು ಊಹೆ ಮಾಡಬಲ್ಲೆ ಚಂದ್ರಶೇಖರ್ ಅವರಿಗೆ ಎಷ್ಟು ಹಿನ್ನಡೆಗಳಾಗಿವೆ, ಎಷ್ಟು ತೊಂದರೆಗಳಾಗಿವೆ. ಸರ್ಕಾರಿ ವ್ಯವಸ್ಥೆ ತನ್ನ ಆಡಳಿತದ ಭಾರದಿಂದ ತಾನೇ ಕುಸಿಯುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಈ ಶಿಕ್ಷಣವನ್ನು ಅವಾಗವಾಗ ಇದನ್ನು ಬಹಳ ಮುಖ್ಯ ಅಂತ ಗುರುತಿಸೋದು ಸುಮ್ಮನೆ. ಇದು ಜೀವಪರವಾದಂಥ ಒಂದು ಶಿಕ್ಷಣವನ್ನಾಗಲಿ, ಜೀವಪರವಾದಂಥ ಒಂದು ವ್ಯವಸ್ಥೆ, ಬದುಕುವ ವ್ಯವಸ್ಥೆಯನ್ನಾಗಲಿ ನಾವು ಕಂಡಿದ್ದೀವಿ. ನಾವು ಇದ್ದಿದ್ದಲ್ಲೂ ಬೇಡ, ಯಾವುದೋ ಒಂದಿದೆ ಅದನ್ನು ಹುಡ್ಕೊಂಡು ಹೋಗಬೇಕು. ಈ ಧ್ಯಾನ ಮಾಡೋರು ಹಾಗೆ. ಜಯಕೃಷ್ಣಮೂರ್ತಿ ಅದನ್ನು ಪ್ರಶ್ನೆ ಕೇಳ್ತಾರೆ, ನೀವು ಈಗ ಏನಾಗಿದ್ದೀರೋ ಅದಲ್ಲದೆ ಮತ್ತೊಂದಾಗಬೇಕು ಅಂತ ಯಾಕೆ ಪ್ರಯತ್ನ ಪಡ್ತಿದ್ದೀರಿ? ಸುಮ್ಮನೆ ನೋಡಿ, ಸುಮ್ಮನೆ ನೋಡಿ. ಬುದ್ಧನ ಅದನ್ನ ಹೇಳಿ, ಜಗತ್ತನ್ನು ಸುಮ್ಮನೆ ನೋಡು. ಆ ಸುಮ್ಮನೆ ನೋಡೋಕ್ಕೆ ಬಿಡೋದೇ ಇಲ್ವಲ್ಲ, ಶಿಕ್ಷಣವೂ ಬಿಡಲ್ಲ. ನಮ್ಮ ಕಾರ್ಪೊರೇಟ್ ಡ್ರಿವನ್ ಕಂಟ್ರಿ ಏನಿದೆ ನಮ್ಮ ದೇಶ, ಇದೊಂದು ಕಾರ್ಪೊರೇಟ್ ವ್ಯವಸ್ಥೆಯ ಒಂದು ಅದಕ್ಕೆ ಪೂರಕವಾಗುವಂಥ ಒಂದು ವ್ಯವಸ್ಥೆಯನ್ನು ರೂಪಿಸೋದ್ರಲ್ಲಿ ಎಲ್ಲರೂ ಕೂಡ ಈ ವ್ಯವಸ್ಥೆಯ ಬಳಕೆದಾರರಾಗಬೇಕು. ವ್ಯವಸ್ಥೆಯ ಬಳಕೆದಾರರಾಗುವಂಗೆ ನಾವು ಮಾಡಿದ್ದೀವಿ ಹೊರತು
ಪ್ರತಿಯೊಬ್ಬನೂ ತನ್ನ ಪ್ರತಿಭೆಯನ್ನು ಬಳಸ್ಕೊಂಡು ಅವನಲ್ಲಿ ಯಾಕೆ ನೆಮ್ಮದಿಯಾಗಿರಲ್ಲ? ಗಾಂಧೀಜಿ ಹೇಳಿದರು, ಪೀಪಲ್ ಶುಡ್ ಲರ್ನ್ ಟು ಗೆಟ್ ಆಲ್ ದರ್ ಬೇಸಿಕ್ ನೀಡ್ಸ್ ಆ್ಯಂಡ್ ಲಿವ್ ಹ್ಯಾಪಿಲಿ. ಅಷ್ಟೇ. ಮನುಷ್ಯ ತನ್ನ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸ್ಕೊಂಡು ತಾನು ಬದುಕುವುದನ್ನು ಕಲಿಸ್ಬೇಕು. ಇದನ್ನು ಕಲಿಸ್ಬೇಕಾಗಿತ್ತು ನಮ್ಮ ಶಿಕ್ಷಣ. ಹೇಗೆ ನನಗೆ ಅವಶ್ಯಕವಾದದ್ದನ್ನು ಪಡೆದುಕೊಂಡ ನಂತರ ಮತ್ತು ಹುಡುಕೋಕೆ ಹೋಗದೇ ಇರುವಂತಹ ಒಂದು ತೃಪ್ತಿಯನ್ನು ಒಳಗಡೆನೆ ಕಂಡುಕೊಳ್ಳೋದು. ತೃಪ್ತಿಯನ್ನು ಕಂಡುಕೊಳ್ಳೋದನ್ನು ಕಲಿಸಲ್ಲ. ಅದಕ್ಕೆ ಬದಲಾಗಿ ಅದೇನು ಶಿಕ್ಷಣ ಏನು ಹೇಳುತ್ತೆ ಅಂದರೆ, ನೀನು ಅತೃಪ್ತನಾಗಿರಬೇಕು, ಹೆಚ್ಚು ಹೆಚ್ಚು ಬಯಸಬೇಕು, ಹೆಚ್ಚು ಹೆಚ್ಚು ಸ್ಟ್ರಗಲ್ ಮಾಡಬೇಕು. ಬದುಕಿನ ಅರ್ಥವನ್ನು ಕಂಡುಕೊಳ್ಳೋದಕ್ಕೆ ಮುಂಚೆ ಬದುಕು ಮುಗಿದು ಹೋಗ್ಬೇಕು. ಬದುಕಿಗೆ ತಯಾರಿ ನಡೆಸ್ತಾ ಇರೋದು. ಈ ಬಸವಣ್ಣವರೊಂದು ವಚನ ಇದೆ, ಏನಂದ್ರೆ, ದಿನವೆಲ್ಲವೂ ಕುರುಳನಾಯುವುದಲ್ಲದೆ ಅಟ್ಟುಣ್ಣ ತರಹಿಲ್ಲ ನನಗೆ. ದಿನವೆಲ್ಲ ಬರೀ ಕುರುಳು ಆಯ್ತಾ ಇದ್ದೀನಿ, ಅಡುಗೆ ಮಾಡಿ ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಳಕ್ಕಾಗ್ತಾರೆ. ನಾವು ಇಡೀ ಜೀವನಕ್ಕೆ ಹೇಗೆ ತಯಾರಿ ಮಾಡ್ತಾ ಇದ್ದೀವಿ, ಆ ತಯಾರಿಯಲ್ಲೇ ಜೀವನ ಮುಂದೆ ಹೋಗ್ತಾ ಇದೆ, ಬದುಕಲೇ ಇಲ್ಲ. ಶಿಕ್ಷಣ ಏನ್ ಮಾಡ್ತಾ ಇದೆ ಅಂದ್ರೆ, ಹೀಗೆ ಬದುಕೋಕ್ಕೆ ಬಿಡದೇ ಇರೋ ಶಿಕ್ಷಣ. ನಮ್ಮ ಮುರಳೀಧರ ಅವರಂತೂ ಬಹಳ ಮೂಲಭೂತವಾದ ಪ್ರಶ್ನೆಗಳನ್ನು ಅವರ ಜೋಗಳದ ಹರಕೆಯಲ್ಲಿ ಎತ್ತಿದ್ದಾರೆ. ಏನಂತಂದ್ರೆ, ಶಿಕ್ಷಣ ವ್ಯವಸ್ಥಾ ಕೇಂದ್ರಿತವಾಗಿರೋದೇ ಅದರ ದೋಷ. ಶಿಕ್ಷಣ ವ್ಯವಸ್ಥಾ ಕೇಂದ್ರಿತವಾಗಿದೆ. ಅಂದ್ರೆ ಒಂದು ವ್ಯವಸ್ಥೆಯನ್ನ ಕಟ್ಟುನಿಟ್ಟಾಗಿ ಅಣಿಗೊಳಿಸಿ ಅದು ಚಾಲನೆಯಲ್ಲಿ ಇರೋ ಹಾಗೆ ಮಾಡೋದಕ್ಕೋಸ್ಕರ ಮಕ್ಕಳಿದ್ದಾರೆ. ಮಕ್ಕಳಿಗಾಗಿ ಇದು ಅನ್ನೋದಿಲ್ವೇ, ಇದು ಬಹಳ ದೊಡ್ಡ ಸಮಸ್ಯೆ. ಎಲ್ಲ ಅದಲು ಬದಲಾಗಿದೆ. ಇವತ್ತು ಅಭಿವೃದ್ಧಿ ಇರತಕ್ಕಂಥದ್ದು ಜನಗಳಿಗೆ ಅವಸರ ಅಭಿವೃದ್ಧಿ ಅನ್ನೋ ಪ್ರಶ್ನೆ ತೆಗೆದುಕೊಂಡ್ರೆ, ಜನಗಳಿಗಾಗಿ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿಗಾಗಿ ಜನಗಳು. ಆರ್ಥಿಕತೆ ಮನುಷ್ಯರಿಗೆ ಆರ್ಥಿಕತೆ ಅನ್ನೋದು, ಆರ್ಥಿಕತೆಗಾಗಿ ಮನುಷ್ಯರು. ಶಿಕ್ಷಣಕ್ಕಾಗಿ ಮಗುವಾಗಿ ಶಿಕ್ಷಣ ತಗೊಂಡ್ರೆ, ಮಗುವಿಗೋಸ್ಕರ ನಾವು ಶಿಕ್ಷಣ ಭಾಷೆ ಹೇಳ್ಕೊಡೋದ್ರ ಬಗ್ಗೆನೂ ಎಷ್ಟು ಕನ್ನಡ ಭಾಷೆಯನ್ನ ಒಂದು ರೀತಿ ಅಪ್ಯಾಯಮಾನವಾಗಿ ಹೇಳ್ಕೊಡ್ಬೋದಾದಂಥ ಸಾಧ್ಯತೆಗಳನ್ನು ಕಳ್ಕೊಳ್ತೀವಿ. ಯಾಕೆಂದರೆ ಓದಿನ ಹವ್ಯಾಸನೇ ಇಲ್ಲದ ಹಾಗೆ ಮಾಡುವಂಥ ಪರಿಸ್ಥಿತಿ ನಮ್ಮ ಶಾಲಾ ವ್ಯವಸ್ಥೆ. ಪರೀಕ್ಷೆ ಬಗ್ಗೆನೂ ಗೊಂದಲಗಳು. 20 ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಕೊಡ್ಬೋದು 10ನೇ ಕ್ಲಾಸ್ ಮೇಷ್ಟ್ರು, 20 ಇಂಟರ್ನಲ್ ಅಸೆಸ್ಮೆಂಟ್ ಮಾಡ್ಕೊಡ್ಬೋದು. ಅವನಿಗೆ ಇನ್ನು 13 ಮಾರ್ಕ್ಸ್ ಹುಡುಗ ತೆಗೆದ್ರೆ ಪಾಸ್. ಇದಕ್ಕಾಗಿ ಅವ್ನು ಯಾಕೆ ಓದಬೇಕು? ಯಾಕೆಂದರೆ 20 ಮಾರ್ಕ್ಸ್ ಕೊಡದೇ ಇದ್ರೆ ಬಿಡೋದಿಲ್ಲ ಅವನು, ಮೇಷ್ಟ್ರನ್ನ ಪಾಪ ಅವ್ನು ಬಂದ್ಕೊಂಡೇ ಇಲ್ಲ. ಸೊ 20 ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್. ಇದನ್ನು ಏನು ಮಾಡ್ತಿದ್ವಿ? ಇದನ್ನು ಬೇಕಾದ್ರೆ ನಾವು ಶಿಶು ಸ್ನೇಹಿ ಪರೀಕ್ಷಾ ಪದ್ಧತಿ, ಶಿಶು ಸ್ನೇಹಿ. ಅವಾಗ ಇದು ಒಂದು ಕಡೆ, ಅದು ಇನ್ನೊಂದು ಕಡೆ ನಿಮ್ಮ ತರಗತಿ ಮಕ್ಕಳು ಯಾಕೆ ಮಾರ್ಕ್ಸ್ ತೆಗೆದಿಲ್ಲ ಅಂತ ಹೆಡ್ ಮಾಸ್ಟರ್ಗಳಿಗೋ ಚೆನ್ನಾಗಿ ನೋಟಿಸ್ ಕೊಡ್ಬೋದು. ವಿಚಿತ್ರವಾಗಿದೆ. ಏನು ಇಲ್ಲಿ ಯಾವುದೋ ಒಂದು ವಿವೇಕದ ಕೇಂದ್ರ ಎಲ್ಲೂ ಇರೋದು ಕಾಣಿಸ್ತಾರೆ, ಅವಿವೇಕವೇ ಇರೋ ಹಾಗೆ ಕಾಣಿಸ್ತಾರೆ. ಇಂಥ ಸಂದರ್ಭದಲ್ಲಿ ಒಳ್ಳೊಳ್ಳೆ ಪುಸ್ತಕಗಳು ಬಂದು ಇದನ್ನು ಓದಿ, ಇದನ್ನು ಪ್ರಶ್ನೆ ಮಾಡಿ, ಇದನ್ನು ಚರ್ಚೆ ಮಾಡಿ. ಅಧ್ಯಾಪಕರಿದ್ದಾರೆ, ಅಜೀಫ್ ಯೂನಿವರ್ಸಿಟಿಯಿಂದೇ ಸಾಧಾರಣ ಶಾಲೆ ಅಸಾಧಾರಣ ಟೀಚರ್ಸ್ ಪುಸ್ತಕ ಬಂದಿದೆ, ಭಾಳ ಚೆನ್ನಾಗಿದೆ. ಹೇಗೆ ಎಷ್ಟೊಂದು ಜನ ಟೀಚರ್ಸು ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆಯ ಉದ್ದೇಶ ಇಟ್ಕೊಂಡೇ ಮಾಡ್ತಾ ಇದ್ದಾರೆ, ಆದರೆ ವ್ಯವಸ್ಥೆ ಅವರಿಗೆ ಪೂರಕವಾಗಿಲ್ಲ ಅನ್ನೋದೇ ದೊಡ್ಡ ಒಂದು ವ್ಯವಸ್ಥೆ. ನಮ್ಮ ಶಾಲೆಯಲ್ಲಿ ನಾವು ಸರ್ಕಾರಿ ಶಾಲೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು, ನಮ್ಮದು ಸೈನ್ಸ್ ಪಾರ್ಕ್ ಅಂತ ಇದೆ, ಸೈನ್ಸ್ ಗ್ಯಾಲರಿ ಅಂತಿದೆ, ಕರ್ಕೊಂಡ್ಬಂದು ಹೇಳ್ಕೊಡ್ತಿದ್ವಿ. ಇಡೀ ಚಾಮರಾಜನಗರ ಡಿಸ್ಟ್ರಿಕ್ಟ್ನಲ್ಲಿ ಅನುಭವ ಆಧಾರಿತ ಬೋಧನೆ ಅನ್ನೋದು, ಪ್ರಾಯೋಗಿಕ ಬೋಧನೆ ಅನ್ನೋದನ್ನು ಸಾಕಷ್ಟು ಒಂದು ಬದಲಾವಣೆಯನ್ನು ತಂದಿದ್ದೀವಿ. ಅಂದರೆ ಏಕಾಏಕಿ ನಮ್ಮ ಸೆಕ್ರೆಟರಿಯವರು, ಶಿಕ್ಷಣ ಸೆಕ್ರೆಟರಿಯವರು ಮಕ್ಕಳನ್ನು ಎಲ್ಲರೂ ಈ NGOಗಳೆಲ್ಲ ಬಂದು ನಮ್ಮ ಮಕ್ಕಳನ್ನು ತಗೊಂಡು
ಅವರು ಏನೋ ಮಾಡಿಬಿಡ್ತಾ ಇದ್ದಾರೆ ಅಂತ ಅವರೆಲ್ಲ ಈಗ ಶಾಲೆಯ ತರಗತಿ ಒಳಗೆ ಇರಬೇಕು, ಪ್ರೆಸೆನ್ಸ್ ಇನ್ ಕ್ಲಾಸ್ ರೂಮ್ ಮಾಡಿಬಿಟ್ಟು ಹೊರಗಡೆ ಹೋಗೋಂಗೇ ಇಲ್ಲ ಅಂತ ಒಂದು ಸರ್ಕ್ಯುಲರ್ ಹೊರಡಿಸ್ತೇವೆ. ನಿಜವಾದ ಪೆಡಗಾಗಿ ಅಂದರೆ ಶಿಕ್ಷಣ ಆಗೋದು ಎಲ್ಲಿ ಅಂತಂದರೆ ಶಾಲೆಯ ಕೊಠಡಿಯ ಹೊರಗೇನೆ ನಿಜವಾಗ್ಲೂ ಕಲಿತು. ತುಂಬ ಎಕ್ಸ್ಪೆರಿಮೆಂಟ್ಸ್. ಕರುಣಾ ಪುಟಣೆ ಅನ್ನೋದು ಒಂದು ಉದಾಹರಣೆ ಇದೆ. ವಿನೋಬಾ ಭಾವೆ ಶಾಲೆಗೆ ಹೋಗದಿರೋ ಮಗು ಎಷ್ಟು ಚೆನ್ನಾಗಿ ಕಲಿಯುತ್ತೆ. ಸಿ ಪಿ ಕೃಷ್ಣಕುಮಾರ್ ಅವರು ಅನೇಕ ಉದಾಹರಣೆಗಳು ಕೊಡ್ತಾರೆ. ಭೀಮಸೇನ್ ಜೋಶಿ ಯಾವ ಶಾಲೆಗೆ ಹೋಗಿ, ಸೊ MS ಸುಬ್ಬಲಕ್ಷ್ಮಿ ಯಾವ ಶಾಲೆಗೆ ಹೋಗಿ, ಹೀಗೆ ಅದ್ಭುತವಾದ ಸಾಧಿಸಿದವರೆಲ್ಲ ಶಾಲೆಯಿಂದ ಹೊರಗಿದ್ದವ್ರೆ ಅನ್ನೋದನ್ನು ಸಿ ಪಿ ಕೃಷ್ಣಕುಮಾರ್ ಅವರು ಹಾಗಂತ ಪೂರ್ತಿ ಎಲ್ಲರೂ ಹೊರಗೆ ಇರಬೇಕು ಅಂತಲ್ಲ, ಅಂದರೆ ಒಂದು ಶಾಲೆಯ ಕೊಠಡಿಯ ಹೊರಗೂ ಕಲಿಯೋ ಇರುತ್ತೆ ಅನ್ನೋದನ್ನು ಈ ಶಿಕ್ಷಣ ವ್ಯವಸ್ಥೆಯನ್ನು ನಿಯಂತ್ರಣ ಮಾಡೋ ಅಧಿಕಾರಿಗೆ ಗೊತ್ತೇ ಇಲ್ಲ ಅಂದರೆ ನಾವು ಯಾವ ಥರದ ವ್ಯವಸ್ಥೆಯನ್ನು ತಂದಿದ್ದೇವೆ ಅನ್ನೋದು ನನಗೆ ಪ್ರಶ್ನೆ. ಇದೆಲ್ಲದೂ ಚರ್ಚೆ ತುಂಬ ಮಾಡೋದಿದೆ. ಒಟ್ಟಿನಲ್ಲಿ ಇವತ್ತು ನಮ್ಮ ಮುರಳೀಧರ ಅವರದ್ದು ಮತ್ತು ಚಂದ್ರಶೇಖರ್ ಅವರ ಪುಸ್ತಕವನ್ನು ಬಹಳ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಮತ್ತು ಅಜೀಂ ಪ್ರೇಮ್ಜಿ ಸಂಸ್ಥೆಯ ಸಹೃದಯರ ಜೊತೆ ಕಾಲ ಕಳೆಯೋದು ಬಹಳ ಸಂತೋಷದ ಸಂಗತಿ. ಹಾಗೆ ನನಗೆ ಈ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಹಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.